ಎಲ್ರಿಗೂ ನಮಸ್ಕಾರ. ಇವತ್ತು ನಾನು SDG ಸಸ್ಟೈನಬಲ್ ಡೆವಲಪ್ಮೆಂಟಲ್ ಗೋಲ್ಸ್ ಬಗ್ಗೆ ಹಲವು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಸುಮಾರು 17 SDGs ನಮ್ಮ UNDP ಅವರು ಸೆಟ್ ಮಾಡಿದ್ದಾರೆ. ಆ ಎಲ್ಲ ಅಂಶಗಳ ಬಗ್ಗೆ ಸವಿಸ್ತಾರವಾಗಿ ನಿಮ್ಮೊಂದಿಗೆ ಮಾಹಿತಿಗಳನ್ನು ಹಂಚಿಕೊಳ್ಳಲಿಕ್ಕೆ ನಾನು ಖಂಡಿತ ಪ್ರಯತ್ನಿಸುವುದಿಲ್ಲ, ಯಾಕಂದ್ರೆ ತುಂಬಾ ಸಮಯ ಬೇಕಾಗುತ್ತೆ. ಅದರ ಮುಖ್ಯಾಂಶಗಳನ್ನು ಮಾತ್ರ ನಿಮ್ಮೊಂದಿಗೆ ಹಂಚಿಕೊಳ್ತಾ ನನ್ನದೇ ಆಗಿರುವಂತ ಕೆಲವೊಂದು ವ್ಯೂಸ್, ಆಲೋಚನೆಗಳು ಮತ್ತು ಅಭಿಪ್ರಾಯಗಳನ್ನ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದು 4ನೇ ಸೆಮಿಸ್ಟರ್ನ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ MSW ಓದ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದು SDGs ಬಗ್ಗೆ ಒಂದು ಸಂಪೂರ್ಣವಾಗಿರುವಂತ ಒಂದು ಯೂನಿಟ್ ಇರುವುದರಿಂದ ಅವರು ಅದನ್ನ ಅರ್ಥ ಮಾಡಿಕೊಳ್ಬಹುದು. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ SDGs ಬಗ್ಗೆ ಮಾಹಿತಿ ತಿಳ್ಕೊಳ್ಳಿಕ್ಕೆ ಇರುವಂತವ್ರು ಕೂಡ ಇದನ್ನ ಕೇಳಬಹುದು, ಸಮಸ್ಯೆ ಇಲ್ಲ. ಸೊ SDGs ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಕನ್ನಡದಲ್ಲಿ ತುಂಬಾ ಸಿಂಪಲ್ ಆಗಿ ಹೇಳ್ತಾರೆ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಅಂತ. ಯಾಕೆ ಈ ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೀವಿ ಅಂದ್ರೆ 2015ಕ್ಕೆ ಅಂತ್ಯವಾದಂತಹ ಸಹಸ್ರಮಾನ ಅಭಿವೃದ್ಧಿಯ ಗುರಿಗಳನ್ನು ವಿಶ್ವಸಂಸ್ಥೆ 2000ನೇ ಇಸ್ವಿಯಿಂದ ಹೊಂದಿತ್ತು. ಅಂದ್ರೆ ಮುಂದಿನ 15 ವರ್ಷಗಳ ಕಾಲ ಪ್ರಮುಖವಾಗಿರುವಂತ 8 ಗುರಿಗಳನ್ನ ಇಟ್ಕೊಂಡು ಆ ಗುರಿಗಳನ್ನ ನಾವು ರೀಚ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು MDGs ಅಂದ್ರೆ ಮಿಲೇನಿಯಂ ಡೆವಲಪ್ಮೆಂಟಲ್ ಗೋಲ್ಸ್ ನ 2000ರಲ್ಲಿ ಚರ್ಚೆ ಮಾಡಿ 2003ರಿಂದ ಜಾರಿಗೆ ತಗೊಂಡ್ಬಂತು. ಆ 8 ಗೋಲ್ಗಳನ್ನ 2015 ವೇಳೆಗೆ ನಾವು ಅದನ್ನೆಲ್ಲಾನು ಪರಿಪೂರ್ಣವಾಗಿ ಸಾಧಿಸಬೇಕು ಅನ್ನುವಂತಹ ಬೃಹತ್ ಆಲೋಚನೆಯನ್ನ ಹೊಂದಿತ್ತು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಇದಕ್ಕೆ ಪೂರಕವಾಗಿ ವಿಶ್ವದಲ್ಲಿರುವಂತಹ ಎಲ್ಲಾ ರಾಷ್ಟ್ರಗಳು, ಸುಮಾರು 173ಕ್ಕೂ ಅಧಿಕವಾಗಿರುವಂತಹ ರಾಷ್ಟ್ರಗಳು MDGsಗೆ ಸಹಿಯನ್ನ ಮಾಡಿ ನಾವು ಕೂಡ ಈ ಒಂದು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ನ ಸಾಕಾರ ಮಾಡ್ಲಿಕ್ಕೆ ಅಂದ್ರೆ ಸಾಧಿಸ್ಲಿಕ್ಕೆ ನಾವು ಶಕ್ತಿ ಮೀರಿ ಪ್ರಯತ್ನ ಪಡ್ತೀವಿ ಅಂತ ಎಲ್ಲವೂ ವಿಶ್ವ ಸಮುದಾಯದೆದುರು ಪ್ರಮಾಣ ಮಾಡಿದ್ವು ಕೂಡ. ವಾಸ್ತವ ಏನು ಅಂದ್ರೆ ಬಹುಪಾಲು ಗುರಿಗಳನ್ನ ಅಂದ್ರೆ ಏನು ಸಹಸ್ರಮಾನ ಅಭಿವೃದ್ಧಿ ಗುರಿಗಳನ್ನ ಏನು ಹೊಂದಿದ್ರೋ ಆ ಗುರಿಗಳನ್ನ ಕಾರ್ಯರೂಪಕ್ಕೆ ಅಥವಾ ಪೂರ್ಣಗೊಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂತ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಮತ್ತೊಮ್ಮೆ ಈ ವಿಶ್ವಸಂಸ್ಥೆ ಹಲವಾರು ದೇಶಗಳ ಮತ್ತು ಪ್ರತಿನಿಧಿಗಳ ಜೊತೆ ಮಾತುಕತೆ ನಡೆಸಿ ಯುವ ಜನರ ಗುಂಪುಗಳೊಂದಿಗೆ ಮುಕ್ತವಾಗಿರುವಂತ ಚರ್ಚೆಗಳನ್ನ ಮಾಡಿ ಪುನಃ SDGs ಅನ್ನ ಜಾರಿಗೆ ತಗೊಂಡ್ಬಂದ್ರು. ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನ 2015ರ ನಂತರ ಜಾರಿಗೆ ತಗೊಂಡ್ಬಂದ್ರು. ಇಲ್ಲಿ ಪ್ರಮುಖವಾಗಿ 17 ಗುರಿಗಳನ್ನ ಹೊಂದಲಾಗಿದೆ. ಈ 17 ಗುರಿಗಳನ್ನು ಕೂಡ ಮುಂದಿನ 15 ವರ್ಷಗಳ ಕಾಲ ಅಂದ್ರೆ 2030ರ ವೇಳೆಗೆ ನಾವು ಸಾಧಿಸಬೇಕಾಗುತ್ತೆ. ಆ ಸಾಧಿಸಬೇಕಾಗುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳೆಲ್ಲಕ್ಕೂ ಕೂಡ ಒಂದು ತಾಕೀತು ಮಾಡಿದೆ ಕೂಡ. ನೀವು ಆದಷ್ಟು ಬೇಗ ಇಲ್ಲಿ ಹೊಂದಿರುವಂತ ಗುರಿಗಳನ್ನ ಸಾಧನೆ ಮಾಡುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ, ನೀವು ಮಾಡಲೇಬೇಕು ಅಂತ ಒಂದು ತಾಕೀತು ಮಾಡಿದೆ. ಅದಕ್ಕೆ ಪೂರಕವಾಗಿ ಒಂದಷ್ಟು ಕೆಲಸಗಳಾಗ್ತಾ ಇದೆ. ಆದ್ರೆ ಇಂತಹ ಅಂದ್ರೆ ಕರೋನಾ ಅಪ್ಪಳಿಸಿರುವಂತ ವಿಶ್ವ ಪರಿಸ್ಥಿತಿಯಲ್ಲಿ ನಾನು ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತೀನಿ. ವಿಶ್ವದ ಯಾವುದೇ ಮೂಲೆಯಲ್ಲಿ ಯಾವುದೇ ರಾಷ್ಟ್ರಕ್ಕೆ ಸ್ವಲ್ಪ ಪರಿಣಾಮ ಅಥವಾ ವಿಕೋಪಕ್ಕೆ ತುತ್ತಾದ್ರು ಅಥವಾ ಆ ಸಮುದಾಯದ ಮೇಲೆ ಏನಾದ್ರು ಸಮಸ್ಯೆ ಆದ್ರೂ ಕೂಡ ನೇರವಾಗಿ ಏನ್ ಮಾಡ್ತಾರೆ, ಅದು ವಿಶ್ವದ ಇತರ ರಾಷ್ಟ್ರಗಳ ಮೇಲೆ ಗಂಭೀರವಾಗಿರುವಂತ ಪರಿಣಾಮ ಬೀರುವಂತ ಒಂದು ಸಾಧ್ಯತೆ ಇದೆ. ಸೊ ಉದಾಹರಣೆ, ಕೊರೋನಾ ಅನ್ನುವಂತ ಒಂದು ಜೈವಿಕ ಜೀವಿ ಅಥವಾ ಜೈವಿಕ ವಿಪತ್ತು ಅಂತ ಏನ್ ಕರೀಬಹುದು ಅದನ್ನ, ಅದು ಯಾವುದೋ ಒಂದು ದೇಶದ ಒಂದು ಪ್ರಾಂತ್ಯದಲ್ಲಿ ಉದ್ಭವವಾಗಿರುವಂತದ್ದು ಇಡೀ ವಿಶ್ವಕ್ಕೆ ಅಪ್ಪಳಿಸಿದೆ. ವಿಶ್ವದ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದೆ. ವಿಶ್ವ ಎಲ್ಲರೂ ಕೂಡ ಭಯದ ವಾತಾವರಣದಲ್ಲಿ ಜೀವನ ಮಾಡುವಂತ ಒಂದು ದುಸ್ಥಿತಿಗೆ ತಲುಪಿದ್ದಾರೆ. ಇದಕ್ಕೆಲ್ಲ ಮೂಲ ಅಥವಾ ಮುಖ್ಯ ಕಾರಣ ಉಳ್ಕೊಳ್ತಾ ಒಂದು ಸಣ್ಣ ಜೀವಿ. ಅಂದ್ರೆ ವಿಶ್ವ ಈಗ ಒಂದು ಸಣ್ಣ ವಿಲೇಜ್ ಆಗಿದೆ. ವಿಶ್ವದ ಯಾವುದೇ ಮೂಲೆಯಿಂದ ಯಾವುದೇ ಮೂಲೆಗೆ ನಾವು ಎಷ್ಟು ಫಾಸ್ಟ್ ಆಗಿ ಬೇಕಾದ್ರೂ ಹೋಗ್ಲಿಕ್ಕೆ, ಸಂಚಾರ ಮಾಡ್ಲಿಕ್ಕೆ ಸಾಧ್ಯತೆ ಇರುವಂತ ಒಂದು ಸನ್ನಿವೇಶದಲ್ಲಿ ಕಣ್ಣಿಗೆ ಕಾಣಂತ ಒಂದು ಸಣ್ಣ ವೈರಾಣುವಿಂದ ಇಡೀ ವಿಶ್ವವೇ ನಲಿಗೆ ಹೋಗಿದೆ ಅಂದ್ರೆ ನಾವೆಲ್ಲರೂ ಕೂಡ ಸ್ವಲ್ಪ ಚಿಂತಾಕ್ರಾಂತರಾಗಿ ಅಥವಾ ಸ್ವಲ್ಪ ವಿಭಿನ್ನವಾಗಿ ಆಲೋಚನೆ ಮಾಡಲೇಬೇಕಿದೆ. ನಮ್ಮ
ಮನುಷ್ಯ ಜೀವಿಗಳ ಅಥವಾ ಜೀವರಾಶಿಗಳ ಹುಟ್ಟು ಅಥವಾ ಪರಿಸ್ಥಿತಿ ಭವಿಷ್ಯದಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವೇ ಪ್ರಶ್ನಾರ್ಥಕವಾಗಿ ನೋಡ್ಬೇಕಾಗುತ್ತೆ. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಸೂಕ್ಷ್ಮವಾಗಿ ಚಿಂತನೆ ಮಾಡಬೇಕು ಅಂತಂದಾಗ ಯಾಕೆ 17 ಗುರಿಗಳನ್ನ ಇವ್ರು ಹೊಂದಿದ್ದಾರೆ ಅಂತಂದ್ರೆ ಪ್ರತಿಯೊಂದು ಕೂಡ ಇನ್ನೊಂದ್ರ ಮೇಲೆ ಅವಲಂಬನೆ ಆಗಿದೆ, ಇನ್ನೊಂದ್ರ ಮೇಲೆ ಪ್ರಭಾವ ಬೀರ್ತಾ ಇದೆ. ಏನು 17 ಗುರಿಗಳು ಹೊಂದಿದಾರೋ ಆ 17 ಗುರಿಗಳು ಇಂಟರ್ಲಿಂಕ್ ಆಗಿರುವಂತದ್ದು. ಆಲ್ 17 ಗೋಲ್ಸ್ ಆರ್ ಇಂಟರ್ಲಿಂಕ್ಡ್ ಅಂಡ್ ಇಂಟರ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಪ್ರತಿಯೊಂದ್ರ ಮೇಲೆ ಪ್ರತಿಯೊಂದು ಕೂಡ ಇಂಟರ್ಲಿಂಕ್ ಆಗಿದೆ, ಇಂಟರ್ ಡಿಪೆಂಡೆಂಟ್ ಆಗಿದೆ. ಆ ಕಾರಣಕ್ಕಾಗಿ ನಾವು ಒಂದು ಗುರಿಯನ್ನ ಸಾಧಿಸ್ಲಿಕ್ಕೆ ಆಗಿಲ್ಲ ಅಂದ್ರೆ ಉಳಿದಿರುವಂತ 16 ಗುರಿಗಳನ್ನು ಕೂಡ ಸಂಪೂರ್ಣವಾಗಿ ಯಶಸ್ವಿಯಾಗಿ ಸಾಧಿಸ್ಲಿಕ್ಕೆ ಸಾಧ್ಯನಿಲ್ಲ. ಒಂದಕ್ಕೆ ಮತ್ತೊಂದು ತುಂಬಾ ಗಂಭೀರವಾಗಿ ಮತ್ತು ತುಂಬಾ ಆಪ್ತವಾಗಿ ಲಿಂಕ್ ಆಗಿರೋದನ್ನ ನಾವು ಇಲ್ಲಿ ಕಂಡು ಬರ್ತೀವಿ. ಈ ಕಾರಣಕ್ಕಾಗಿನೇ ನಾವು SDGs ಬಗ್ಗೆ ತುಂಬಾ ಸೂಕ್ಷ್ಮವಾಗಿ ಅವಲೋಕನೆ ಮಾಡಲೇಬೇಕಾಗಿದೆ. ಓಕೆ, ನಾವು ನೇರವಾಗಿ ಈಗ SDGs ಬಗ್ಗೆ ಮಾತನಾಡಲಿಕ್ಕೆ ಪ್ರಯತ್ನ ಪಡುವ. ಏನು ಸಸ್ಟೈನಬಲ್ ಡೆವಲಪ್ಮೆಂಟ್? ಈ ಪ್ರಮುಖವಾಗಿ ಹೇಳ್ತಾರೆ ಏನು ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾರೆ, ಪೀಪಲ್ ಸೆಂಟರ್ಡ್ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡ್ತಾರೆ, ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾರೆ. ಸೊ ಬಹುಪಾಲು ಜನಕ್ಕೆ ಅಭಿವೃದ್ಧಿ ಅಂದ್ರೆ ಏನು ಅಂತ ಇನ್ನೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಅಭಿವೃದ್ಧಿ ಅಂದ್ಕೊಳ್ಳೋದೇನು ಅಂತಂದ್ರೆ ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟುವಂಥದ್ದು, ರಸ್ತೆಗಳ ನಿರ್ಮಾಣ ಮಾಡೋದು, ಸೇತುವೆಗಳ ನಿರ್ಮಾಣ ಮಾಡೋದು, ರೈಲ್ವೆ ಹಳಿಗಳನ್ನ ಹಾಕುವಂಥದ್ದು, ಮೆಟ್ರೋ ಟ್ರೈನ್ ತಗೊಂಡ್ಬರುವಂಥದ್ದು. ಆಮೇಲೆ ನಾವು ಸಫೆಸ್ಟಿಕೇಟೆಡ್ ಜೀವನ ಮಾಡ್ಲಿಕ್ಕೆ ನಮ್ಮ ಮನೆಯಲ್ಲಿ AC ಇದೆಯೇ, ಟಿವಿ, ಫ್ಯಾನ್, ರೆಫ್ರಿಜರೇಟರ್, ಇನ್ನೊಂದು ಮತ್ತೊಂದು ಎಲ್ಲ ಇದೆಯಾ ಅನ್ನೋದನ್ನ ನಾವು ಅಭಿವೃದ್ಧಿ ಅಂದ್ಕೊಳ್ತಾ ಇದ್ವಿ. ಕೆಲಸ ಮಾಡದೆ ಹಣ ಗಳಿಸೋದನ್ನ ಅಭಿವೃದ್ಧಿ ಅಂದ್ಕೊಳ್ತೀವಿ. ದೊಡ್ಡ ದೊಡ್ಡ ಬಂಗಲೆಗಳು ಕಟ್ಟೋದನ್ನ ಅಭಿವೃದ್ಧಿ ಅಂದ್ಕೊಳ್ತೀವಿ. ಅದು ನಿಜವಾಗ್ಲೂ ಅಭಿವೃದ್ಧಿನಾ ಅಂತ ನಾವು ಪ್ರಶ್ನೆ ಹಾಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿರೋ ಅಭಿವೃದ್ಧಿ ಇದೆ. ಈಗ ಇನ್ನೊಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಅಭಿವೃದ್ಧಿ ಬಗ್ಗೆ ನಾವೆಲ್ಲ ಹೇಳ್ತಾ ಇದ್ವಿ ಹಿಂದೆ ನಾನು MSW ಮುಗಿಸಿದಾಗ. ಅಭಿವೃದ್ಧಿ ಅಂದ್ರೆ ಏನು ಅಂತಂದ್ರೆ ನೀನು ಓದಿದೀಯಾ, ಬೆಂಗಳೂರಿಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿ ಅಲ್ಲಿ ಕೆಲಸ ಮಾಡ್ಕೊಂಡು ಅಷ್ಟು ದುಡ್ಡು ಕಳ್ಸಕ್ ನೀನು ಅಭಿವೃದ್ಧಿ ಆಗಿದೆ ಅಂತ ಅಂದ್ಕೊಳ್ತಾರೆ ಅಂತ ಜನ ಅಂದ್ಕೊಳ್ತಾ ಇದ್ರು, ಹೇಳ್ತಾ ಇದ್ರು ಕೂಡ. ಸೊ ನಾನು ಹಾಗಿದ್ರು ಕೂಡ ಸಂಪೂರ್ಣವಾಗಿ ಹಳ್ಳಿಯನ್ನ ಬಿಟ್ಟು ಸಿಟಿಗೆ ಹೋಗುವಂತ ಒಂದು ಧಾವಂತಕ್ಕೆ ಕೈ ಹಾಕ್ಲಿಲ್ಲ. ಕಾರಣ ಏನು ಅಂತಾರೆ, ಬಹುಶಃ ಕೃಷಿನೇ ಅತ್ಯಂತ ಪ್ರಮುಖವಾಗಿ ನಿಲ್ಲುವಂತ ಒಂದು ಜೀವನ ಶೈಲಿ ಅಂತ ಗೊತ್ತಿತ್ತು. ನಾನು ಯಾವತ್ತೂ ಕೂಡ ಕೃಷಿಯನ್ನ ಒಂದು ಉದ್ಯೋಗವಾಗಿ ಅಥವಾ ಉದ್ಯಮವಾಗಿ ಯಾವತ್ತೂ ಕಂಡಿಲ್ಲ. ಅದಕ್ಕಾಗಿನೇ ಕೃಷಿಯಲ್ಲಿ ನನಗೆ ಯಾವತ್ತೂ ಲಾಸ್ ಆಗಿಲ್ಲ. ನಾನಿರುವಂತದ್ದು ಕೃಷಿನ ನನ್ನ ಒಂದು ಜೀವನ ಶೈಲಿ ಅಷ್ಟೇ. ಇಟ್ಸ್ ಜಸ್ಟ್ ಲೈಫ್ ಸ್ಟೈಲ್ ಆಫ್ ಎ ಹ್ಯೂಮನ್ ಬೀಯಿಂಗ್. ಇದು ಕಸುಬು ಅಲ್ಲ ನನ್ನ ಪ್ರಕಾರ. ನಮ್ಮ ಜೀವನವನ್ನ ಪೂರೈಸಿಕೊಳ್ಳಲಿಕ್ಕೆ ನಾವು ಯಾವುದೋ ಒಂದು ಕೆಲಸ ಮಾಡಬೇಕು ಅಂತದ್ರಿಂದ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಮ್ಮ ಕುಟುಂಬ ನಿರ್ವಹಣೆಗೆ ಸಾಕಾಗುವಷ್ಟಿದೆ. ಅದಕ್ಕೆ ನನ್ನ ಮಹಾತ್ಮ ಗಾಂಧಿ ಅವರು ಹೇಳಿರುವಂತ ಒಂದು ಪದವನ್ನ ಅಥವಾ ಸೇಯಿಂಗ್ ನ ಆಲ್ವೇಸ್ ಹೇಳ್ತಾ ಇರ್ತೀನಿ, ವಿ ಹ್ಯಾವ್ ಎನಫ್ ರಿಸೋರ್ಸಸ್ ಫಾರ್ ಹ್ಯೂಮನ್ಸ್ ನೀಡ್ ಬಟ್ ನಾಟ್ ಫಾರ್ ಇಸ್ ಗ್ರೀಡ್ ಅಂತ. ಅಂದ್ರೆ ಮನುಷ್ಯನ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಸಾಕಾಗುವಷ್ಟು ಸಂಪನ್ಮೂಲಗಳು ನಮ್ಮಲ್ಲೇ ಇದೆ, ಆದ್ರೆ ಅವನ ದುರಾಸೆಗಳನ್ನ ಪೂರೈಸ್ಲಿಕ್ಕಲ್ಲ ಅಂತ ಮಹಾತ್ಮ ಗಾಂಧಿ ಅವರು ಆಗ್ಲೇ ಹೇಳಿದ್ರು. ಅದನ್ನ ಮತ್ತೆ ನಾನು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಯಾಕೆ ಅಂತಂದ್ರೆ ನಾನು ಕೃಷಿಯನ್ನ ಈಗಲೂ ಕೂಡ ಒಂದು ಜೀವನ ಶೈಲಿ ಅಷ್ಟೇ, ಇದು ನನ್ನ ಲೈಫ್ ಸ್ಟೈಲ್ ಅಷ್ಟೇ. ಅದನ್ನ ಹೊರತುಪಡಿಸಿದ್ರೆ ಬೇರೆ ಮಾಡ್ತಾ ಇದ್ದಿದ್ರೆ ಅದು ಒಂದು ಉದ್ಯೋಗನ ಇನ್ನೊಂದು ಮತ್ತೊಂದು ಆಗಿರುತ್ತೆ. ನಾನು ಕೃಷಿಯನ್ನು ಯಾವತ್ತು ಉದ್ಯಮ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಯಾಕಂದ್ರೆ ಜೀವನ ಶೈಲಿ, ಜೀವನವನ್ನ ಕಲ್ಪಿಸಿಕೊಡುವಂತ ಒಂದು ಏನು ವೃತ್ತಿ ಅಂತ ಕರೀಲಿಕ್ಕೆ ಒಂದು ಕಸುಬು ಅಷ್ಟೇ. ಅದರಲ್ಲಿ ಬೇರೆ ಬೇರೆ ಉದ್ಯಮ ಬರ್ತದೆ. ಈ ಕೃಷಿನ ಜೀವನ ಶೈಲಿ ಅಂತ ರೂಪಿಸ್ಕೊಂಡ್ರೆ ಪ್ರಪಂಚದಲ್ಲಿರುವಂತ ಯಾವ ಕೃಷಿಕನು ಲಾಸ್ ಆಗುವಂತ ಸಾಧ್ಯತೆ ಇರ್ತಾ ಇಲ್ಲ. ಸರ್ಕಾರಗಳು ಕೋಟ್ಯಾಂತರ ರೂಪಾಯಿ ಅದಕ್ಕೆ ರಿಯಾಯಿತಿಗಳನ್ನ ಕೊಡುವಂತ ಅವಶ್ಯಕತೆ ಇರಲಿಲ್ಲ. ಅದನ್ನ ಜನ ಯಾವತ್ತು ಒಂದು ಜೀವನ ಶೈಲಿ ಅನ್ನೋದನ್ನ ಬಿಟ್ಟು ಯಾವ ಸಂದರ್ಭದಲ್ಲಿ ಅದು ಒಂದು ಉದ್ಯಮ ಅಂತ ನೋಡ್ಲಿಕ್ಕೆ ಶುರು ಮಾಡಿದ್ರು, ಆಗ ಲಾಭ ನಷ್ಟ ಇನ್ನೊಂದು ಮತ್ತೊಂದು ಬರ್ಲಿಕ್ಕೆ ಶುರುವಾಯ್ತು. ಸಾಂಪ್ರದಾಯ ಕೃಷಿ ಪದ್ಧತಿಯನ್ನ ಬಿಟ್ಟು ಈ ರಾಸಾಯನಿಕ ವಸ್ತುಗಳು ಮತ್ತು ಪೆಸ್ಟಿಸೈಡ್ಸ್ ನ ಅಂದ್ರೆ ಕ್ರಿಮಿ ಕೀಟನಾಶಕಗಳು ಹೊಡೆಯೋದನ್ನ ಶುರು ಮಾಡಿದ್ರು. ಹಾಗೆ ಹೆಚ್ಚು ಬಂಡವಾಳನ ಹಾಕ್ಲಿಕ್ಕೆ ಶುರು ಮಾಡಿದ್ರೆ ಹೆಚ್ಚು ಬಂಡವಾಳ ಆಗದಷ್ಟು ಸ್ವಲ್ಪ ಏನಾದ್ರು ಲಾಸ್ ಆಯ್ತು ಅಂದ್ರೆ ನಮ್ಗೆ ಲಾಸ್ ಆಯ್ತು ಅಂತ ಜನ ಬಾಯಿ ಕೊಡುವಂತ ಪರಿಸ್ಥಿತಿ ಎದುರಾಯ್ತು. ಸೊ ಇಲ್ಲಿ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಬೇಕು. ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡ್ತಾ ಇಲ್ಲ, ನಾನು ಬರೀ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಥಿಂಕ್, ವಾಟ್ ಡೂ ಯು ಮೀನ್ ಬೈ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನು? ನಮ್ಗೆ ಹೇಳ್ತಾರೆ ನಾವು ಸುಸ್ಥಿರದ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ನಾವು ಸ್ಥಿರವಾಗಿದ್ದೀವ ಅಂತ ನೋಡ್ಕೋಬೇಕಾಗುತ್ತೆ. ನಾವು ಸ್ಥಿರವಾಗೇ ಇಲ್ಲ, ಇದು ಸುಸ್ಥಿರದ ಬಗ್ಗೆ ಹೇಗೆ ಯೋಚನೆ ಮಾಡುವಂಥದ್ದು ಅನ್ನುವಂಥ ಪ್ರಶ್ನೆನೂ ಬರುತ್ತೆ. ಸೊ ಅದಕ್ಕಾಗಿ ನಾನು ಒಂದ್ 2-3 ವಿಚಾರಗಳನ್ನ ಹೇಳ್ತಾ ನಾನು ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡ್ತೀನಿ. ಓಕೆ, ವಾಟ್ ಡು ಯು ಮೀನ್ ಬೈ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದಾಗ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಹ್ಯಾಸ್ ಬೀನ್ ಡಿಫೈನ್ಡ್ ಇನ್ ಮೆನಿ ವೇಸ್. ಬೇರೆ ಬೇರೆ ಇದರಲ್ಲಿ ಡಿಫೈನ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ತುಂಬಾ ಪ್ರಮುಖವಾಗಿರುವಂತದ್ದು ನಾನು ಹೇಳ್ತೀನಿ.
Sustainable development is a development that meets the needs of the present without compromising the ability of future generations to meet their own needs. Again, sustainable development is development that meets the needs of the present without compromising the ability of future generations to meet their own needs. ಭವಿಷ್ಯದಲ್ಲಿರುವಂತಹ ಜನರ ಸ್ವಂತ ಅಗತ್ಯತೆಗಳನ್ನ ಪೂರೈಸಿಕೊಳ್ಳಲಿಕ್ಕೆ ಯಾವುದೇ ಸಮಸ್ಯೆಗಳನ್ನ ಎಡೆಮಾಡಿಕೊಡದೆ ಇಂದಿನ ಜನರ ಅಗತ್ಯತೆಗಳನ್ನ ಪೂರೈಸಿಕೊಳ್ಳಲಿಕ್ಕೆ ಬೇಕಾಗುವಂತ ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಸುಸ್ಥಿರ ಅಭಿವೃದ್ಧಿ ಕರಿತೀವಿ. ಅದರರ್ಥ ಇವತ್ತು ನೀವು ಜೀವಿಸ್ಲಿಕ್ಕೆ ನಿಮ್ಮ ಅಭಿವೃದ್ಧಿಗೆ ಪೂರಕವಾಗಿರುವಂತ ಎಲ್ಲಾ ರೀತಿಯ ಸಂಪನ್ಮೂಲಗಳನ್ನ ಸಮರ್ಥವಾಗಿ ಬಳಸಿಕೊಳ್ಳಿ ಮತ್ತು ಆ ಸಂಪನ್ಮೂಲಗಳನ್ನ ಭವಿಷ್ಯ ಜನರೇಷನ್ ಅಂದ್ರೆ ಭವಿಷ್ಯದಲ್ಲಿ ಬರುವಂತ ಮುಂದಿನ ಪೀಳಿಗೆ ಕೂಡ ಉಳಿಸುವಂತ ಒಂದು ಕೆಲಸ ಮಾಡುವಂತ ಒಂದು ಅಭಿವೃದ್ಧಿನೇ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ. ಸೊ ವಿ ಆರ್ ನೆವರ್ ಕಾಂಪ್ರಮೈಸಿಂಗ್ ಟುಡೇಸ್ ಡೆವಲಪ್ಮೆಂಟ್ ವಿತೌಟ್ ಎನಿ ಕಾಂಪ್ರಮೈಸೇಷನ್ ಅಂಡ್ ವಿ ಆರ್ ಆಲ್ಸೋ ಫೋಕಸಿಂಗ್ ಆನ್ ಫ್ಯೂಚರ್ ಜನರೇಷನ್ಸ್ ಎಬಿಲಿಟಿ ಟು ಫಾರ್ ಡೆವಲಪ್ಮೆಂಟ್. ಮುಂದಿನ ಪೀಳಿಗೆಯ ಜನರ ಅಭಿವೃದ್ಧಿಗೆ ಬೇಕಾಗಿರುವಕ್ಕೆ ಸಂಪನ್ಮೂಲಗಳನ್ನ ನಾವು ಹಾಗೆ ಎತ್ತಿಡುವಂತ ಒಂದು ಕೆಲಸ ಮಾಡಲೇಬೇಕಾಗುತ್ತೆ. ಅವರಿಗೂ ಕೂಡ ಕೆಲವು ಸಂಪನ್ಮೂಲ ಉಳಿಸಬೇಕಾಗುತ್ತೆ. ಜೊತೆಗೆ ನಮ್ಮ ಇವತ್ತಿನ ಅವಶ್ಯಕತೆಗಳನ್ನ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಬೇಕಾಗಿರುವಷ್ಟು ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡಿಕೊಂಡು ಅಭಿವೃದ್ಧಿ ಸಾಧಿಸುವಂತದ್ದನ್ನೇ ನಾವಿಲ್ಲಿ ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ. ಸೊ ಅದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತೇನೆ. ಯಾಕೆಂದ್ರೆ ಇವತ್ತು ಬಹುಪಾಲು ಸಂದರ್ಭಗಳಲ್ಲಿ ನಮ್ಮಲ್ಲಿರುವಂತಹ ಸಾಂಪ್ರದಾಯಿಕ ನದಿ ಮೂಲಗಳು, ಕೆರೆ ಮೂಲಗಳು, ಹಳ್ಳ ಕೊಳ್ಳ, ಇನ್ನೊಂದು ಮತ್ತೊಂದು, ಮತ್ತೆ ನದಿ, ಗೋಮಾಳ ಇರ್ಬೋದು, ಗುಂಡುತೋಪು, ನೆಡುತೋಪು, ಜೊತೆಗೆ ಕಾಡುಗಳು, ಇದನ್ನೆಲ್ಲ ಕೂಡ ಸರ್ವನಾಶ ಮಾಡ್ಕೊಂಡ್ ಬರ್ತಾ ಇದೀವಿ. ಬೆಟ್ಟ ಗುಡ್ಡಗಳನ್ನೇ ಕರಗಿಸ್ತಾ ಇದೀವಿ ಇವತ್ತಿನ ಅಭಿವೃದ್ಧಿ ಅನ್ನುವಂತ ಒಂದು ಕೆಲಸಕ್ಕಾಗಿನೇ. ಭವಿಷ್ಯದಲ್ಲಿ ಆ ಬೆಟ್ಟ ಗುಡ್ಡಗಳನ್ನ ಇವರು ಒಂದು ಗ್ರಂಥಾಲಯ ಝೂ ಅಲ್ಲಿ ತೋರಿಸುವಂತ ಒಂದು ಪರಿಸ್ಥಿತಿ ಬರ್ಬೋದು. ಕಾಡುಗಳು ಹೇಗಿರ್ತೇವೆ ಅಂತ ಗೊತ್ತಾಗದೇ ಇರುವಂತ ಪರಿಸ್ಥಿತಿ ಬರ್ಬೋದು. ಈ ಎಲ್ಲ ಅಂಶ ಅಂದ್ರೆ ನಾವು ಇವತ್ತಿನ ಅಭಿವೃದ್ಧಿಯನ್ನು ಇಟ್ಕೊಂಡು ನಾವು ಇವತ್ತು ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿಕೊಳ್ಬೇಕು ಅಂತ ಏಕೈಕ ಕಾರಣಕ್ಕಾಗಿನೇ ನಮ್ಮ ಸುತ್ತಮುತ್ತಲ ಇರುವಂತ ಪರಿಸರವನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದೀವಿ. ಅದರ ಇಂಪ್ಯಾಕ್ಟ್ ನಾವು ವಿವಿಧ ಬಗೆಯಲ್ಲಿ ಅದನ್ನ ನೋಡ್ತಾ ಇದೀವಿ. ಈ ಅಂಶಗಳನ್ನ ನಾವು ಗಮನಿಸುತ್ತೆ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ನ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಪರಿಸರದ ಸುಸ್ಥಿರತೆಯನ್ನ ಕಾಪಾಡಬೇಕಾಗುತ್ತೆ. ಪರಿಸರದ ಸುಸ್ಥಿರತೆ ಆದ್ರೆ ಮಾತ್ರನೇ ನಮಗೆ ಮುಂದಿನ ಪೀಳಿಗೆಯಲ್ಲಿ ಉಳಿಗಾಲ ಇರುತ್ತೆ. ಸೊ ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗಿದೆ. ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನುವಂತ ವಿಚಾರ 2015 ನಂತರ ಜಾರಿಗೆ ಬಂದಿದ್ದು. ಇದನ್ನ ಗ್ಲೋಬಲ್ ಗೋಲ್ಸ್ ಅಂತಾನೂ ಕರೀತಾರೆ. ಯಾಕೆಂದ್ರೆ ವಿಶ್ವಸಂಸ್ಥೆಯ ಎಲ್ಲಾ ಸದಸ್ಯ ರಾಷ್ಟ್ರಗಳು ಒಪ್ಪಿ ಈ ಒಂದು ಗುರಿಗಳನ್ನ ಹೊಂದಲಾಗಿದೆ. ಈ ಗ್ಲೋಬಲ್ ಗೋಲ್ಸ್ ನ 2015 ನಂತರ ಎಲ್ಲಾ ಸದಸ್ಯ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಮಾಡಿ ಅದಕ್ಕೆಲ್ಲ ಒಪ್ಪಿಕೊಂಡು ನಾವು ಕೂಡ ಈ ಒಂದು ರೀತಿಯಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತದಕ್ಕೆ ಟ್ರೈ ಮಾಡ್ತು. ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಆಲ್ಸೋ ನೋನ್ ಆಸ್ ದಿ ಗ್ಲೋಬಲ್ ಗೋಲ್ಸ್, were adopted by the United Nations member states in 2015 as a universal call to action to end poverty, protect the planet, and ensure that all people enjoy peace and prosperity by 2030. ಸೊ ಇಲ್ಲಿ 3 ಮುಖ್ಯವಾಗಿರುವಂತ ಅಂಶಗಳನ್ನ ಹೇಳ್ತಾ ಇದ್ದಾರೆ. ಅದೇನಿದೆ ಅಂದ್ರೆ ಎಂಡ್ ಪಾವರ್ಟಿ, ವಿಶ್ವದಲ್ಲಿ ಇರುವಂತಹ ಬಡತನವನ್ನ ಸಂಪೂರ್ಣ ನಿರ್ಮೂಲನೆ ಮಾಡುವಂಥದ್ದು. ಈ ಭೂಮಿಯನ್ನ ರಕ್ಷಣೆ ಮಾಡುವುದು ಅದು ಪ್ರಮುಖವಾಗಿರುವಂತ ಅಂಶ. ಭೂಮಿಯನ್ನ ರಕ್ಷಣೆ ಮಾಡಿಲ್ಲ ಅಂದ್ರೆ ನಮ್ಗೆ ಉಳಿಗಾಲವಿಲ್ಲ ಅನ್ನೋದನ್ನ ನಿಧಾನಕ್ಕಾದ್ರೂ ಅರ್ಥ ಮಾಡ್ಕೊಂಡಿದ್ದಾರೆ. ಭೂಮಿನ ನಾವು ಗ್ಲೋಬಲ್ ವಾರ್ಮಿಂಗ್ ಇಂದ ರಕ್ಷಣೆ ಮಾಡ್ಬೇಕು ಅಂತಂದ್ರೆ ನಮ್ಮಲ್ಲಿ ಇರುವಂತ ಇಂಧನಗಳನ್ನ ಸದ್ಬಳಕೆ ಮಾಡ್ಕೊಳ್ಳೋದ್ರ ಜೊತೆಗೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡ್ಬೇಕಾಗುತ್ತೆ. ಹೆಚ್ಚು ಪರಿಸರವನ್ನು ಅಭಿವೃದ್ಧಿ ಪಡಿಸಬೇಕಾಗುತ್ತೆ. ಹೆಚ್ಚು ಮರಗಳು ನೆಡಬೇಕಾಗುತ್ತೆ. ಆರೋಗ್ಯಕರ ಸಮಾಜವನ್ನ ಸೃಷ್ಟಿ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿರೋ ಅಂಶ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಜೀವಿಯು ಕೂಡ, ಪ್ಲಾನೆಟ್ ಅಲ್ಲಿ ಇರುವಂತ ಪ್ರತಿಯೊಬ್ಬ ಮನುಷ್ಯ ಜೀವಿಯು ಕೂಡ ಶಾಂತಿಯುತವಾಗಿ ಜೀವನ ಮಾಡುವಂತ ಒಂದನ್ನ ನಾವು ಖಾತ್ರಿ ಮಾಡಬೇಕು ಅನ್ನುವಂತ ಅಂಶ ಇಲ್ಲಿ ಹೇಳ್ತಾರೆ. ಸೊ ಅದಕ್ಕಾಗಿನೇ 17 ಗುರಿಗಳನ್ನ ಒಟ್ಟಿಗೆ ಸೇರಿಸಿದ್ರೆ ಇಂಟರ್ರಿಲೇಟೆಡ್ ಆರ್ ಇಂಟಿಗ್ರೇಟೆಡ್ 17 SDGs ಹ್ಯಾವ್ ಬಿನ್ ಸೆಟೆಡ್ ಔಟ್ ಅಂದ್ರೆ ಸೆಟ್ ಮಾಡಿದ್ದಾರೆ. 17 ಗುರಿಗಳನ್ನ ಸೆಟ್ ಮಾಡಿದ್ದಾರೆ. ಸೊ ಅದಕ್ಕಾಗಿನೇ ವಿಶ್ವದ ಎಲ್ಲಾ ರಾಷ್ಟ್ರಗಳು ಕೂಡ
ವಿತ್ ಇನ್ ಸ್ಟಿಪ್ಯುಲೇಟೆಡ್ ಟೈಮ್, ವಿತ್ ಇನ್ ದಿ ಸೆಟ್ ಟೈಮ್, ಅಂದ್ರೆ ಈಗಾಗಲೇ ಶೆಡ್ಯೂಲ್ ಟೈಮ್ ಏನಾಗಿದೆ 2030 ವೇಳೆಗೆ ನಾವು ನಮ್ಮಲ್ಲಿರುವಂತ ಬಡತನ ನಿರ್ಮೂಲನೆ ಮಾಡಬೇಕು, ನಮ್ಮ ಭೂಮಿಯನ್ನ ಪ್ಲಾನೆಟ್ ನ ರಕ್ಷಣೆ ಮಾಡಬೇಕು, ನಮ್ಮ ಭೂಗ್ರಹವನ್ನ ರಕ್ಷಣೆ ಮಾಡುವಂಥದ್ದು. ನೆಕ್ಸ್ಟ್ ಮೂರನೇದು, ಎಲ್ಲಾ ಮನುಷ್ಯರು ಕೂಡ ಶಾಂತಿ ಸಹಬಾಳ್ವೆಯಿಂದ ಜೀವನ ಮಾಡುವಂತ ಒಂದು ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡಬೇಕು ಅಂತ ಒಟ್ಟು 17 ಇಂಟಿಗ್ರೇಟೆಡ್ ಅಂದ್ರೆ ಸಂಯೋಜಿತ ಸಮಗ್ರವಾಗಿರುವಂತ ಗುರಿಗಳನ್ನ ಹೊಂದಿದ್ದಾರೆ. ಆ 17 ಗುರಿಗಳ ಬಗ್ಗೆ ನಾವು ಮಾತನಾಡಲೇಬೇಕಾಗುತ್ತೆ. ಸ್ವಲ್ಪ ಫಾಸ್ಟ್ ಆಗಿ ಮಾತಾಡ್ಕೊಂಡು ಹೋಗ್ತೀನಿ. ಸೊ ಈ 17ನ ಯಾಕೆ ಇಂಟಿಗ್ರೇಟೆಡ್ ಅಥವಾ ಇಂಡಿವಿಸಿಬಲ್ ಗೋಲ್ಸ್ ಅಂತ ಕರಿತೀವಿ ಅಂದ್ರೆ, ಇದು ಒಂದಕ್ಕೊಂದು ತುಂಬಾ ಲಿಂಕ್ ಆಗಿದೆ. ಒಂದನ್ನ ಹೊರತುಪಡಿಸಿದ್ರೆ ಮತ್ತೊಂದ್ರ ಮೇಲೆ ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ. ನಾವು ಒಂದನ್ನು ನೆಲೆಕ್ಟ್ ಮಾಡಿ ಮತ್ತೊಂದನ್ನು ಮಾತ್ರ ಫೋಕಸ್ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲದೆ ಇರುವಂತದ್ದು. ಫಾರ್ ಎಕ್ಸಾಂಪಲ್, ಮೊದಲನೇ ಗುರಿ ಇರುವಂತದ್ದು ಎಂಡ್ ಪಾವರ್ಟಿ, ಸೆಕೆಂಡ್ ಗುರಿ ಝೀರೋ ಹಂಗರ್. ನಾವು ಪಾವರ್ಟಿ ಮತ್ತು ಹಂಗರ್, ಬಡತನ ಮತ್ತು ಹಸಿವನ್ನು ನಿರ್ಮೂಲನೆ ಮಾಡಬೇಕು ಅಂತಂದ್ರೆ ಯಾವ್ದು ನಿರ್ಮೂಲನೆ ಮಾಡಬೇಕು ಸ್ವಲ್ಪ ಯೋಚನೆ ಮಾಡಿ. ಬಡತನದಲ್ಲಿ ಇರುವಂತ ವ್ಯಕ್ತಿಗಳು ಯಾರು ಹಸಿವಿನಿಂದ ಸಾಯ್ಲಿಕ್ಕೆ ಸಾಧ್ಯ, ಬಡತನದಲ್ಲಿ ಇಲ್ಲದೆ ಇರುವಂತ ವ್ಯಕ್ತಿ ಹಸಿವಿನಿಂದ ಸಾಯ್ಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಹಾಗೆ ಬಡತನವನ್ನು ನಿರ್ಮೂಲನೆ ಮಾಡಿದ್ರೆ ಆಟೋಮೆಟಿಕ್ ಏನಾಗುತ್ತೆ, ಹಸಿವು ಕೂಡ ನಿರ್ಮೂಲನೆ ಆಗುತ್ತೆ. ಅಥವಾ ಹಸಿವು ನಿರ್ಮೂಲನೆ ಆದ್ರೆ ಬಡತನ ನಿರ್ಮೂಲನೆ ಆಗಿ ಒಂದಕ್ಕೊಂದು ಇರುವಂತ 17 ಗುರಿಗಳಲ್ಲಿ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರೋದ್ರಿಂದ ಇದನ್ನ ಇಂಡಿವಿಸಿಬಲ್ ಆರ್ ಇಂಟಿಗ್ರೇಟೆಡ್ ರೇಟ್ಸ್ ಅಂತ ಕರಿತೀವಿ. ಅದಕ್ಕಾಗಿನೇ ಎಲ್ಲಾ 17 ಗುರಿಗಳನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗುವಂತ ಒಂದು ಮಹತ್ವವಾಗಿರುವಂತ ಸವಾಲು ವಿಶ್ವದ ಸಮುದಾಯದ ಮುಂದಿದೆ. ಅದನ್ನ ಭಾರತವು ಕೂಡ ಅಕ್ಸೆಪ್ಟ್ ಮಾಡಿದೆ, ಅದನ್ನ ತಗೊಂಡು ಹೋಗ್ತೀವಿ ಅನ್ನೋ ಒಂದು ವಿಚಾರ ಇದೆ. ಈಗ ಕ್ರಮೇಣವಾಗಿ ಒಂದೊಂದನ್ನೇ ನಾವು ಡಿಸ್ಕಸ್ ಮಾಡ್ತಾ ಹೋಗುವ. ಏನು ಈ ಒಂದು UNDP ಕೊಟ್ಟಿರುವಂತ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಯಾವೆಲ್ಲ ಅಂಶಗಳಿದೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡ್ತಾ ಮುಂದಕ್ಕೆ ಸಾಗುವ. ಮೊದಲನೇ ಗುರಿಯಲ್ಲಿ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೇನಿದೆ ಅಂತಾರೆ, ಆ ಗುರಿಯನ್ನ ಹೇಳುವಂಥದ್ದು ದಟ್ ಈಸ್ ಎಂಡ್ ಪಾವರ್ಟಿ. ಸೊ ವಿಶ್ವದಲ್ಲಿರುವಂತ ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ಈಗಾಗಲೇ ಇರುವಂತಹ ಬಡತನವನ್ನ ನಿರ್ಮೂಲನೆ ಮಾಡುವಂತ ಒಂದು ದೊಡ್ಡ ಗುರಿಯನ್ನು ಹೊಂದಿದೆ. ಸೊ ನಮಗನ್ಸ್ಬೋದು ಭಾರತದಲ್ಲಿ ಬಡತನದ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ ಅಂತ. ಸೊ ನನಗೂ ಕೂಡ ಕೆಲವೊಂದ್ಸರಿ ನಗು ಬರುತ್ತೆ. ನಮ್ಮ ಭಾರತದಲ್ಲಿ ಬಡತನದ ರೇಖೆಯನ್ನು ಹೇಗೆ ನಿರ್ಧಾರ ಮಾಡ್ತಾ ಇದ್ರು ಅಂದ್ರೆ, ಒಂದು ಕಾಲದಲ್ಲಿ ಅವರು ತಿನ್ನುವಂತ ಕ್ಯಾಲೋರಿಗಳ ಆಹಾರದ ಮೇಲೆ ಬಡತನವನ್ನು ಗುರುತು ಮಾಡ್ತಾ ಇದ್ರು. ಕ್ರಮೇಣ ಅವರು ಖರ್ಚು ಮಾಡುವಂತ ರೂಪಾಯಿಗಳ ಆಧಾರದ ಮೇಲೆ ಬಡತನವನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಸೊ ಇಲ್ಲಿ ಬಡತನವನ್ನ ನಿರ್ಮೂಲನೆ ಮಾಡಿದ್ರಲ್ಲೂ ಗೊತ್ತಿಲ್ಲ, ಬಡತನವನ್ನ ನಿರ್ಧರಿಸುವಂತ ಅಂಕಿ ಸಂಖ್ಯೆಗಳನ್ನ ಕ್ಯಾಲ್ಕುಲೇಷನ್ ಮಾಡೋದ್ರ ಮೂಲಕ ಬಡತನ ನಮ್ಮಲ್ಲಿ ಕಡಿಮೆ ಆಗಿದೆ ಅಂತ ತೋರ್ಸ್ಪಡಿಸ್ತಾ ಇದ್ದಾರೆ. ಬಟ್ ಹಾಗಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಬಡತನ ಇದೆಯಾ ನಮ್ಮ ಭಾರತದಲ್ಲಿ ಅಂತ ಖಂಡಿತ ಒಪ್ಕೊಳ್ಳಿಕ್ಕೆ ತುಂಬಾ ಜನ, ಈಗಾಗಲೂ ಲಕ್ಷಾಂತರ ಜನಗಳು ಏನ್ ಮಾಡ್ತಾರೆ, ನಿರ್ಗತಿಕರಾಗಿ ಹಸಿವೆಯಿಂದ ಸಾಯುವಂತ ಪರಿಸ್ಥಿತಿ ನಮ್ಮಲ್ಲಿದೆ. ಲಕ್ಷಾಂತರ ಚಿಕ್ಕ ಮಕ್ಕಳು ಅಂದ್ರೆ ಅಂಗನವಾಡಿಗೆ ಹೋಗುವಂತ ಮಕ್ಕಳು ಅಪೌಷ್ಟಿಕತೆ ನರಳ್ತಾ ಇರುವಂತದ್ದು ನಮ್ಮಲ್ಲಿ ಕಂಡು ಬರ್ತಾ ಇದೆ. ನಮ್ಮಲ್ಲಿ ಮದುವೆ ಆಗಿರುವಂತ ಬಹುಪಾಲು ಹೆಣ್ಣು ಮಕ್ಕಳಲ್ಲಿ ಅನೇಮಿಯಾ ಅನ್ನೋ ಸಮಸ್ಯೆ ಎದುರಾಗ್ತಾ ಇದೆ. ಕಬ್ಬಿಣಾಂಶದ ಕೊರತೆಯಿಂದ ಎದುರಾಗ್ತದ್ರಿಂದ ಅಪೌಷ್ಟಿಕತೆಯಿಂದ ಈ ಮಕ್ಕಳಲ್ಲಿ ಮತ್ತು ಗೃಹಿಣಿಯರಲ್ಲಿ, ಮಹಿಳೆಯರಲ್ಲಿ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಜಾಸ್ತಿ ಆಗ್ತಾ ಇರೋದಕ್ಕೆ ಪ್ರಮುಖವಾಗಿರೋದು ಕಂಡು ಎಲ್ಲ ಅಂಶಗಳು ನೋಡಿದಾಗ ನಮ್ಮಲ್ಲಿ ಈಗಲೂ ಕೂಡ ಭಾರತ ಬಡತನ ತಾಂಡವವಾಡ್ತಾ ಇದೆ. ಬಟ್ ಅದನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಸರ್ಕಾರಗಳು ಒಂದಷ್ಟು ಕೆಲಸಗಳನ್ನ ಕೈಗೊಂಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ ಎಲ್ಲ ಅಂಶಗಳು ಕೂಡ ಸಮರ್ಥವಾಗಿ ಅನುಷ್ಠಾನ ಆಗ್ತಾ ಇದೆ ಅಂತ ನೋಡುವಂಥದ್ದು ಪ್ರಮುಖವಾಗಿರೋ ಅಂಶ. ಸೊ ಮೊದಲನೇ ಗುರಿ ಏನಿದೆ ಅಂದ್ರೆ ದಟ್ ಈಸ್ ನೋ ಪಾವರ್ಟಿ. ಸೊ ಭಾರತನ ಸೇರಿಸಿದಂತೆ ಏಷ್ಯಾ ಖಂಡದ ಬಹುಪಾಲು ರಾಷ್ಟ್ರಗಳು, ಲ್ಯಾಟಿನ್ ಅಮೆರಿಕ, ದಕ್ಷಿಣ ಆಫ್ರಿಕಾದ ಬಹುಪಾಲು ದೇಶಗಳು ಕೂಡ ಈಗಲೂ ಬಡತನದಿಂದ ನರಳ್ತಾ ಇರೋದನ್ನ ನೋಡ್ತಾ ಇದೀವಿ. ಈ ಬಡತನದಿಂದ ನರಳೋದನ್ನ ನಾವು ನಿಲ್ಲಿಸಬೇಕು ಅಂತಂದಾಗ ಫಸ್ಟ್ ನಾವು ನಮ್ಮಲ್ಲಿರುವಂತ ಪಾವರ್ಟಿನ ನಿರ್ಮೂಲನೆ ಮಾಡಲೇಬೇಕಾಗುತ್ತೆ. ಆ ಪಾವರ್ಟಿ ನಿರ್ಮೂಲನೆ ಮಾಡೋದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನ ಪ್ರಥಮ ಮತ್ತು ಪರಮೋಚ್ಚ ಗುರಿಯಾಗಿದೆ. ಈ ಹಿಂದೆನೂ ಇತ್ತು, MDGs ಅಲ್ಲೂ ಇದೇ ಒಂದು ಗುರಿಯನ್ನು ಇಟ್ಕೊಂಡಿದ್ರು. ಈಗ ಅದನ್ನ ಕಂಟಿನ್ಯೂ ಆಗ್ತದೆ. ಯಾಕಂದ್ರೆ ನಾವು ವಿಶ್ವದಲ್ಲಿ ಎಲ್ಲಾ ಕಡೆ ಬಡತನ ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದಕ್ಕಾಗಿ ಮುಂದಿನ 2030 ವೇಳೆಗಾದ್ರೂ ನಾವು ಬಡತನವನ್ನ ನಿರ್ಮೂಲನೆ ಮಾಡುವ, ನೋ ಪಾವರ್ಟಿನ ತಗೊಂಡ್ಬರುವ ಅನ್ನೋ ಒಂದು ವಿಚಾರದಲ್ಲಿ ಈಗ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೆನ್ ಸೆಕೆಂಡ್ ಒನ್ ದಟ್ ಈಸ್ ಝೀರೋ ಹಂಗರ್, ಅಂದ್ರೆ ಹಸಿವನ್ನ ಕಡಿಮೆಗೊಳಿಸುವುದು ಅಥವಾ ಹಸಿವನ್ನ ಶೂನ್ಯಗೊಳಿಸುವಂಥದ್ದು ಅಂತ. ಸೊ ಹಸಿವಿನಿಂದ ಸಾಯುವಂತವರ ಸಂಖ್ಯೆಯನ್ನ ನಾವು ಕಡಿಮೆ ಮಾಡುವಂಥದ್ದು. ಅದಕ್ಕೇನ್ ಮಾಡ್ಬೇಕು ಅಂದ್ರೆ
ಎಲ್ಲರಿಗೂ ಕೂಡ ಪೂರಕವಾಗಿರುವಂತ ಆಹಾರ ಭದ್ರತೆಯನ್ನು ಒದಗಿಸುವಂಥದ್ದು. ನಾವು ಬರೀ ಭಾರತ ಬಗ್ಗೆ ಮಾತ್ರ ವಿಶ್ವದಲ್ಲಿರುವಂತ 194 ರಾಷ್ಟ್ರಗಳು, ಎಲ್ಲಾ ರಾಷ್ಟ್ರಗಳು ಕೂಡ ಹಸಿವಿನಿಂದ ಸಾಯುವಂತವ್ರ ಸಂಖ್ಯೆಯನ್ನು ಕಡಿಮೆ ಮಾಡೋದು, ಆಹಾರ ಭದ್ರತೆಯನ್ನು ಒದಗಿಸುವಂಥದ್ದು ಇದು ಸಾಮಾನ್ಯವಾಗಿರುವಂತ ಸವಾಲಲ್ಲ. ಬಟ್ ವಿಶ್ವಸಂಸ್ಥೆ ಆಯಾ ಸಂಬಂಧಪಟ್ಟ ರಾಷ್ಟ್ರಗಳಿಗೆ ನೇರವಾಗಿ ಗೈಡ್ಲೈನ್ಸ್ ನ ಕೊಟ್ಟಿದೆ. ನಿಮ್ಮ ದೇಶದಲ್ಲಿ ಹಸಿವಿನಿಂದ ನಡೀತಾ ಇರುವಂತವ್ರು, ಹಸಿವಿನಿಂದ ಅಥವಾ ಅಪೌಷ್ಟಿಕತೆಯಿಂದ ವಿವಿಧ ರೋಗಗಳಿಗೆ ತುತ್ತಾಗಿ ಸಾಯುವಂತವ್ರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅಂದ್ರೆ ಅವರಿಗೆ ಪೂರಕವಾಗಿರುವಂತಹ ಪೌಷ್ಟಿಕಾಂಶಯುಕ್ತ ಆಹಾರದ ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳ್ತಾ ಇದೆ. ಬಟ್ ಅದನ್ನ ಅಟ್ಲೀಸ್ಟ್ 2030 ವೇಳೆಗೆ ನಾವು ಅದನ್ನ ಖಾತ್ರಿಗೊಳಿಸಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ದೀವಿ. ಅದು 2ನೇ ಝೀರೋ ಹಂಗರ್ ಅಂದ್ರೆ ಹಸಿವಿನಿಂದ ಸಾಯುವಂತವ್ರನ್ನ ಅಥವಾ ಹಸಿವಿನ ಪ್ರಮಾಣವನ್ನ ಕಡಿಮೆ ಮಾಡುವಂತ ಒಂದು ಕೆಲಸ ಮಾಡ್ಬೇಕಾಗುತ್ತೆ. ಬಟ್ ಇದನ್ನ ಎಷ್ಟು ಮಟ್ಟಿಗೆ ಮಾಡ್ಬೇಕು ಅಂತಂದ್ರೆ ವಿಶ್ವದ ಸಮುದಾಯದಲ್ಲಿರುವಂತ ಎಲ್ಲಾ ರಾಷ್ಟ್ರಗಳು ಏನು ಏಕಶಕ್ತಿಯಾಗಿ ದುಡಿದ್ರೆ ಮಾತ್ರ, ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಬಹುಶಃ ಈ ಒಂದು ಗುರಿಯನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತ ಅಂಶ ನೋಡ್ತಾರೆ. ನೆಕ್ಸ್ಟ್ 3ನೇ ಪ್ರಮುಖವಾಗಿರುವಂತ ಗುರಿ, ದಟ್ ಈಸ್ ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್. ಸೊ ಉತ್ತಮವಾಗಿರುವಂತಹ ಆರೋಗ್ಯ ಮತ್ತು ಕಲ್ಯಾಣ. ಸೊ ಇದು ಬಹುಪಾಲು ಗುರಿಗಳಲ್ಲಿ ಅತ್ಯಂತ ಮುಖ್ಯವಾಗಿರುವಂಥದ್ದು. ನಮಗೆ ಉತ್ತಮ ಆಹಾರ ದೊರಕಿದ್ರೆ, ಆಹಾರದ ಭದ್ರತೆ ಸಿಕ್ಕಿದ್ರೆ, ಉತ್ತಮವಾಗಿರುವಂತ ಪರಿಸರ ಇತ್ತು ಅಂತಾರೆ, ನಮ್ಮಲ್ಲಿ ಬಡತನ ಇಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಆರೋಗ್ಯ ಸಮಸ್ಯೆಗಳಿಂದ ನಾವು ದೂರ ಇರ್ಲಿಕ್ಕೆ ಸಾಧ್ಯತೆ ಇದೆ. ಬಟ್ ಒಂದ್ ಕಡೆ ಬಡತನ ಇದ್ದು, ಹಸಿನಿಂದ ನಡುವಂತವ್ರ ಸಂಖ್ಯೆ ಜಾಸ್ತಿ ಇದ್ದು, ಅಪೌಷ್ಟಿಕತೆಯಿಂದ ಒದ್ದಾಡುವಂತವ್ರ ಸಂಖ್ಯೆ ಜಾಸ್ತಿ ಇದ್ದಾಗ ಉತ್ತಮವಾಗಿರುವಂತ ಆರೋಗ್ಯ ಕೇವಲ ಒಂದು ಕನಸಿನ ಮಾತಾಗುತ್ತಷ್ಟೇ. ಅದಕ್ಕೆ ಫಸ್ಟ್ ಹೇಳಿದೆ, ಎಲ್ಲಾ ಗುರಿಗಳು ಕೂಡ ಒಂದಕ್ಕೊಂದು ಲಿಂಕ್ ಇರುವಂತದ್ದು. ಸೊ ಒಂದನ್ನ ಬಿಟ್ಟು ಇನ್ನೊಂದು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇಟ್ಸ್ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ಡ್ ಅಂಡ್ ಇಂಟರ್ಡಿಪೆಂಡೆಂಟ್. ಸೊ ದಟ್ ವಿ ನೀಡ್ ಟು ಥಿಂಕ್ ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಅನ್ನ ನಾವು ಗ್ಯಾರಂಟಿ ಕೊಡಬೇಕು ಅಂತಂದ್ರೆ ಫಸ್ಟ್ ಅವರಿಗೆ ಆಹಾರ ಭದ್ರತೆಯನ್ನ ಕಲ್ಪಿಸಿಕೊಡ್ಲೇಬೇಕಾಗುತ್ತೆ. ಸೊ ವಿಶ್ವದಲ್ಲಿ ಬಹುಪಾಲು ರಾಷ್ಟ್ರಗಳು ನೀವು ಹೆಲ್ತ್ ಇನ್ಶೂರೆನ್ಸ್ ನ ಕೊಡ್ತಾ ಇದೆ. ಆಮೇಲೆ ಭಾರತದಲ್ಲಿ ಅತ್ಯಂತ ದೊಡ್ಡ ಮತ್ತು ಬೃಹತ್ ಆಗಿರುವಂತ ಒಂದು ಯೋಜನೆ ಬಂದದ್ದು ಆಯುಷ್ಮಾನ್ ಭಾರತ ಅಂತ ಬಂತು. ಎಲ್ರಿಗೂ ಫ್ರೀ ಆಗಿ ಹೆಲ್ತ್ ಕೊಟ್ಬಿಡ್ತಾರೆ ಅಂತ. ಬಟ್ ನನ್ನ ಒಂದು ಸಣ್ಣ ವಿಚಾರ ಇದೆ ಇಲ್ಲಿ, ಆ ರೋಗ ಬಂದ ಮೇಲೆ ಅದನ್ನ ಗುಣಪಡಿಸೋದಕ್ಕಿಂತನೂ ಪ್ರಿವೆಂಟಿವ್ ಆಗಿ, ಅಂದ್ರೆ ರೋಗ ಬರದಕ್ಕಿಂತ ಮುಂಚೆ ಬರದೇ ನೋಡ್ಕೊಳ್ಳುವಂಥದ್ದು ಪ್ರಮುಖವಾಗಿರುವಂತ ಪಾತ್ರ. ಇಲ್ಲಿ ಕೇವಲ ಸರ್ಕಾರಗಳದ್ದು ಮಾತ್ರ ಅಲ್ಲ, ಶ್ರೀ ಸಾಮಾನ್ಯರದ್ದು ಕೂಡ ಪ್ರಮುಖವಾಗಿರುವಂತ ಪಾತ್ರ ಇದೆ ಇಲ್ಲಿ. ಸೊ ಇಲ್ಲಿ ನಾನು ಯಾಕೆ ಮತ್ತೆ ಮತ್ತೆ ಈ ವಿಚಾರ ಹೇಳ್ತೀನಿ ಅಂತಂದ್ರೆ, ಶ್ರೀ ಸಾಮಾನ್ಯರ ಪಾತ್ರ ಪ್ರಮುಖ ಅಂತಂದಾಗ, ನಾವು ಯಾವುದೋ ಒಂದು ಗೀಳಿಗೆ ಬಿದ್ದು ಹೆಚ್ಚು ಸಂಗ್ರಹ ಮಾಡ್ಲಿಕ್ಕೆ ಅಥವಾ ಹೆಚ್ಚು ಹಣವನ್ನ ಮಾಡ್ಲಿಕ್ಕೆ ನಾವು ತಿನ್ನುವಂತ ಆಹಾರಗಳಲ್ಲಿ ಹೆಚ್ಚು ಪೆಸ್ಟಿಸೈಡ್ಸ್ ನ, ರಾಸಾಯನಿಕ ವಸ್ತುಗಳನ್ನ ಬಳಸದೆ ನಮ್ಮ ಆರೋಗ್ಯ ಕ್ರಮೇಣವಾಗಿ ಹಾಳಾಗುತ್ತೆ ಹೊರತು ಇಲ್ಲ. ನಾನು ಇಲ್ಲಿ ಇನ್ನೊಂದು ಹೇಳ್ತೀನಿ, ಈಗ ಪ್ರತಿಯೊಂದು ಈ ತಂಬಾಕು ಉತ್ಪನ್ನಗಳ ಮೇಲೆ, ಎಸ್ಪೆಷಲಿ ಬಿಡಿ, ಸಿಗರೇಟು, ಆಲ್ಕೋಹಾಲ್ ಮೇಲೆ ತುಂಬಾ ಹೇಳ್ತೇವೆ. ಆಲ್ಕೋಹಾಲ್, ಬಿಡಿ, ಸಿಗರೇಟ್ ಕ್ಯಾನ್ಸರ್ಗೆ ಕಾರಣ ಅಂತ ಹೇಳ್ತೀವಿ. ಬಟ್ ನಾವು ತಿನ್ನುವ